ಒಳಗ. ಯಾರು? ಓಹೋ, ದೇವೇಂದ್ರ ದೇಸಾಯಿ ಅವರು ನಮ್ಮ ಮನೆಗೆ ಬಂದ ಕಾರಣ? ಏ ಸಾವಿತ್ರಿ, ನಿನ್ನ ಗಂಡ ನಮ್ಮ ಹತ್ತಿರ ಸಾಕಷ್ಟು ಸಾಲ ಇಸಿದುಕೊಂಡು ಮರಳಿ ಸಾಲ ತೀರಿಸಕ್ಕಾಗದೆ ತನ್ನ ಆಸ್ತಿಯನ್ನು ಈ ದೇಸಾಯಿ ಅವರ ಹೆಸರಿಗೆ ಖರೀದಿ ಬರೆದು ಕೊಟ್ಟಿದ್ದಾನೆ. ಆದರೆ ನೀವು ನಮ್ಮ ಆಸ್ತಿಯನ್ನು ಬಿಟ್ಟು ಕೊಡಬೇಕೆಂದು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರಂತೆ. ಯಾಕೆ? ಈ ಭೂಮಿಯ ಮೇಲೆ ಬದುಕುವ ಆಸೆ ಇಲ್ಲವೆಂದು ಕಾಣುತ್ತದೆ ನಿಮಗೆ. ನೋಡವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರ ಹತ್ರ ಆಸ್ತಿ ಪತ್ರ ಅಡವಿಟ್ಟು ಸಾಲ ಇಸ್ಕೊಂಡಿದ್ದು ಕರೆ ಐತಿ. ಆ ಸಾಲ ತೀರ್ಸಕ್ಕಾಗಲಾರ್ದ ಆಸ್ತಿ ಪತ್ರಕ್ಕೆ ಸಹಿ ಹಾಕಿದ್ದು ಕರೆ ಐತಿ. ಆದ್ರ ನೀನು ಮತ್ತೆ ನಿನ್ನ ಮಗ ಪ್ರಶಾಂತ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡ್ಬೇಕಂತೇಳಿ ನಮ್ಮ ಸಾವುಕಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿರಂತಲ್ವಾ? ಸುಮ್ಮನೆ ಯಾಕೆ ನಮ್ಮ ಸಾವುಕಾರನ ಎದುರಕ್ಕಿಂತವ ತಂಗಿ? ನಿನ್ನ ಮಗನಿಗೆ ತಿಳಿಸಿ ಹೇಳಿ ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡು. ನೋಡಿ ಮುನಿಯಪ್ಪ ಅವರೇ, ನನ್ನ ಗಂಡ ನಿಮ್ ಹತ್ರ ಸಾಲ ಮಾಡಿರ್ಬೋದು. ಸಾಲ ಎಷ್ಟೇ ಆಗಿರ್ಲಿ, ನೋಡಿ ಬಡ್ಡಿ ಸಮೇತ ಸಾಲವನ್ನು ತೀರಿಸ್ತೀನಿ. ಆದ್ರೆ ಅದೇ ಸಾಲದ ನೆಪದಲ್ಲಿ ನಮ್ಮ ಆಸ್ತಿಗೆ ಕೈವಶ ಮಾಡಲು ಹೊರಟಿದ್ದೇನೆ. ನಿಮ್ಮ ಪರಿಣಾಮ ಬೇರೆನೇ ಇರುತ್ತದೆ. ಏ ಸಾವಿತ್ರಿ, ಸುಮ್ಮನೆ ನಾವು ಹೇಳಿದ್ದಲ್ಲಿ ಸಹಿ ಹಾಕಿದರೆ ನಿನ್ನ ಮಗನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ನಿನ್ನ ಮತ್ತು ನಿನ್ನ ಮಗನ ಪ್ರಾಣ ಉಳಿಯುತ್ತದೆ. ಎಲ್ಲ ಅದನ್ನೆಲ್ಲ ಬಿಟ್ಟು ಈ ದೇಸಾಯಿಯವರ ಎದುರಿಗೆ ಕೋರ್ಟು ಕಚೇರಿ ಅಂತ ಹೋದರೆ ಈಗಾಗಲೇ ನಿನ್ನ ಗಂಡನನ್ನು ಕಳೆದುಕೊಂಡ ಮೊಂಡೆಯಾಗಿದ್ದೀಯಾ? ಮಗನನ್ನು ಕಳೆದುಕೊಂಡು ಅನಾಥ ಶವವಾಗಬೇಡ ಈ ಶ್ರೀಮಂತ ದೇವೇಂದ್ರನ ದರ್ಪದಲ್ಲೇ. ಏ ದೇಸಾಯಿ, ಈ ನಿನ್ನ ಬೆದರಿಕೆಗೆ ಹೆದರಿ ನೀ ಹೇಳ್ದಲ್ಲೆಲ್ಲ ಸೈ ಹಾಕಿ ಊರ್ ಬಿಟ್ಟು ಹೋಗೋರಲ್ಲ ನಾವು. ನೋಡು, ಈ ವಿಷಯ ಏನಾದ್ರೂ ನನ್ನ ಮಗನಿಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಮಾತ್ರ ಹಾಗೆ ಸುಮ್ನೆ ಬಿಡೋದಲ್ಲ. ನೋಡು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲವಾದ್ರೆ ನಿಂತ ಜಾಗದಲ್ಲೇ ಈ ನಿಮ್ಮ ಬಿಸಿ ರಕ್ತವನ್ನು ಕುಡಿದು ಬಿಡ್ತಾನೆ ನನ್ನ ಮಗ ಈ ರುದ್ರ ಭೂಮಿಯಲ್ಲಿ. ಕೊಂಡ ಪ್ರಶಾಂತ ನನ್ನ ಮಗ, ಕೊಂಡ ಪ್ರಶಾಂತ್. ಏಯ್, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಬಂಡ ಹೆಣ್ಣೆ, ನೀನು ನಿನ್ನ ಮಗ ಬದುಕಿದ್ದರೆ ತಾನೇ ನಿಮಗೆ ನಿಮ್ಮ ಆಸ್ತಿಯನ್ನು ಬಿಟ್ಟು ಕೊಡುವುದ? ಮೊದಲು ನಿನ್ನ ಕೊಲೆ, ಆ ನಂತರ ನಿನ್ನ ಮಗನ ಕೊಲೆ. ಈ ದೇಸಾಯಿನ ಗೊಂಡಿನ ಗರ್ಜನೆ ಅಲ್ಲ. ದೇಸಾಯಿ, ನನ್ನ ಮಗನಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿನ್ನ ಪ್ರಾಣ ಹೋಗೋದು ನನ್ನ ಮಗನ ಕೈಯಲ್ಲಿ. ಏ ಮುಳಿಯ, ಆ ಪತ್ರದ ಮೇಲೆ ಸಹಿ ಹಾಕಿಸಿಕೋ ಹೋಗೋಣ. ಸಾವಿತ್ರಿ, ಸುಮ್ಮನೆ ನನ್ನ ಮಾತು ಕೇಳಿದರೆ ನಿನ್ನ ಪ್ರಾಣ ಉಳಿಯುತ್ತೆತ್ತ. ಅನ್ಯಾಯವಾಗಿ ಈ ದೇಸಾಯಿನ ಎದುರಾಕಿಕೊಂಡು ನನ್ನ ಕೈಯಿಂದ ಪ್ರಾಣ ಕಳೆದುಕೊಂಡೆ. ಈ ಊರಲ್ಲಿ ಈ ದೇಸಾಯಿಗೆ ಎದುರಾದವರಿಗೆ ಇದೋ ಕತೆ. ಬರುತ್ತೇನೆ ಸಾವಿತ್ರಿ, ಬರುತ್ತೇನೆ.
ನಾನೆಷ್ಟು ಕೂಗಿದ್ರು ನನ್ನವ್ವ ಹೊರಗಡೆ ಬರ್ತಾನೇ ಇಲ್ಲ. ಹೊರಗಡೆ ಏನು ಮಾಡ್ತಿದ್ದಾಳೋ ಏನೋ. ಅಕ್ಕ ತಂಗಿದೆ ನೀವಾದರೆ ಹೇಳಿ ನನ್ನ ತಾಯಿಗೆ ಏನಾಯ್ತಂದು. ದೈವವೇ ದೇವರ ಎನ್ನುವುದ ದೈವರ ದೇವರನ್ನು ದೈವಗಳೇ ನೀವಾದರೆ ಹೇಳಿ ನನ್ನ ತಾಯಿಗೆ ಏನಾಯ್ತಂದು. ತಾಯಿಗೆ ಏನಾಯ್ತಂದು ಯಾರು ಹೇಳಲ್ಲ. ಯಾಕಂದರೆ ಇಲ್ಲಿ ಸತ್ತಿರೋದು ನಿಮ್ಮ ತಾಯಿ ಅಲ್ಲ, ಈ ಬಡವರ ಸಂಸಾರ ತಾಯಿ. ನಾಳೆ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ತಂದೆ ತಾಯಿಗಳು ಇದೇ ರೀತಿ ಸತ್ತರೆ ಗೊತ್ತಾಗುತ್ತದೆ ಈ ಪ್ರಸಾದ. ಏನಾಯ್ತಂತ ನನಗೂ ಗೊತ್ತಿಲ್ಲ. ನೀನಾದ್ರೂ ಮಾತಾಡಿಸವ ನನ್ನವನನ್ನ. ಅಕ್ಕ ಕೇಳಕ್ಕ ಏನಾಯ್ತಕ್ಕ ನಿನಗೆ? ಚಿಕ್ಕಮ್ಮ ಏನಾಯ್ತಂತ ನನಗೂ ಗೊತ್ತಿಲ್ಲ. ನಾನು ಹೊಲಕ್ಕೆ ಹೋಗಿ ಬರುವಷ್ಟರಲ್ಲಿ ದುರಂತ ನಡೆದು ಹೋಗಿದೆ ಚಿಕ್ಕಮ್ಮ, ನಡೆದು ಹೋಗಿದೆ. ಪ್ರಶಾಂತ, ಇದರಲ್ಲಿ ಯಾರು ದುಷ್ಟರ ಕೈವಾಡವಿದೆಯಪ್ಪ, ದುಷ್ಟರ ಕೈವಾಡವಿದೆಯಪ್ಪ. ಪ್ರಶಾಂತ, ಚಿಕ್ಕಪ್ಪ, ನನ್ನ ತಾಯಿ ಸಾವಿಗೆ ಕಾರಣರಾದವರು ಯಾರೆಂದು ಪತ್ತೆ ಹಚ್ಚ ಅವನ ಸಿರ ಕಡಿದು ನನ್ನ ತಾಯಿ ಸಹ ಸಂಸ್ಕಾರ ಮಾಡಿ ಬಿಡುತ್ತೇನೆ. ನಿಂತ್ಕೋ ಪ್ರಶಾಂತ, ನಿಂತ್ಕೋಪ. ನೀನು ಯಾರಿಗಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ನಿನ್ನನ್ನು ಜೈಲಿಗೆ ಹಾಕುತ್ತಾರಪ್ಪ. ಪ್ರಶಾಂತ ಮಾತನಾಡವ. ನಿಮ್ಮ ಚಿಕ್ಕಪ್ಪ ಹೇಳೋ ಮಾತನ್ನು ಕೇಳು. ನನ್ನ ಅಕ್ಕನಿಗೆ ಇರೋನು ನೀನೊಬ್ಬನೇ ಮಗ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನೀನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಹೆತ್ತ ತಾಯಿಗೆ ಕೊಳ್ಳಿ ಇಲ್ಲಾರ್ದಂಗ ಆಗುತ್ತೆ ಕಣೋ. ಬಡಪಾಯಿ ಮಾಡಿ ಹೋದೆಯ ನೀನು ಅಕ್ಕ. ಮಾತನಾಡವ. ಪ್ರಶಾಂತ, ಸಮಾಧಾನ ಮಾಡಿಕೊಪ್ಪ, ಸಮಾಧಾನ ಮಾಡಿ. ಪಾರ್ವತಿ, ನೀನೀಗ ಕಣ್ಣೀರು ಹಾಕುತ್ತಾ ಕುಳಿದರೆ ಪ್ರಶಾಂತನಗ ಸಮಾಧಾನ ಹೇಳುವರು ಯಾರು? ಮೊದಲು ಅಕ್ಕನ ಶವ ಸಂಸ್ಕಾರದ ಕಾರ್ಯ ಮಾಡೋಣ. ಪಾರ್ವತಿ, ನಮ್ಮ ನನ್ನ ಅಕ್ಕ ಸಾವೆ ಗಿಳಿಯು ಪಂಜರದೊಳಗಿಲ್ಲ, ಅಕ್ಕ. ಹೇ ರಾಮ, ಬರಿದೆ ಪಂಜರವಾಯ್ತಲ್ಲ, ಹೇ ರಾಮ.
ರಾಮ ನನ್ನ ಬಿಟ್ಟು ನೋಡವ್ವ. ತಾಯಿ ನಿನ್ನ ಮಡಿಲ ಬಡಿದಂಗ ಸಿಡಿಲ ನನಗಾಗಿ ನೀ ಕಷ್ಟಪಟ್ಟಿಯಲ್ಲ ನನ್ನ ಬಿಟ್ಟು ನೀ ಹೊರಟು ಹೋದಿಯಲ್ಲ ತಾಯಿ ನಿನ್ನ ಮಡಿಲ ಬಡಿದಂಗ ಸಿಡಿಲ ತಾಯಿ ನಿನ್ನ ಮಡಿಲ ಬಡಿದಂಗ ಸಿಡಿಲ ನನಗಾಗಿ ಕಷ್ಟ ಪಟ್ಟಿಯಲ್ಲ ನಿನ್ನ ಮಕ್ಕಳೇ ಅಡಿಗಾಲ ತುಣುಕು ರೊಟ್ಟಿಯ ಕುಡಿಸಿದಿಯಲಿ ಹಾನ ತುಣುಕು ರೊಟ್ಟಿಯ ತಿಂದು ಕುಡಿಸಿದಿಯಲಿ ಹಾನ ರಕ್ತದ ಕೋಡಿ ಹರಿಸಿದಲ್ಲ ರಕ್ತದ ಕೋಡಿ ಹರಿಸಿದಲ್ಲ ನಿನ್ನ ಜನ್ಮದೊಂದಿಗೆ ನನ್ನ ಪುನರ್ಜನ್ಮವಾಯಿತಲ್ಲ ನಿನ್ನ ಜನ್ಮದೊಂದಿಗೆ ನನ್ನ ಪುನರ್ಜನ್ಮವಾಯಿತಲ್ಲ ನಿನ್ನ ನಾನು ಮರೆಯೋದಿಲ್ಲ ಮನ ಮರೆತರೆ ಅಳಿಗಾಲ ತಾಯಿ ನಿನ್ನ ಮಡಿಲ ಬಡಿದಂಗ ಸಿಡಿಲ ವಿಧಿಯೇ ವಿಧಿಯೇ ಅವ್ವ ನನ್ನ ಹಣದವ್ವ ಹಣದವ್ವ ನೋಡಪ್ಪ ಈ ನನ್ನ ಅಕ್ಕನ ಕೊನೆಯ ಮಾರಿಯನ್ನು ಅಕ್ಕ ಅಕ್ಕ ಪ್ರಶಾಂತ ಈಗ ಕಣ್ಣೀರು ಹಾಕುತ್ತ ಕುಳಿತರೆ ನಮ್ಮ ನೋವನ್ನು ಯಾರು ಕೇಳುವರಿಲ್ಲಪ್ಪ ಮೊದಲು ನನ್ನ ಅಕ್ಕನ ಶವ ಸಂಸ್ಕಾರದ ಕಾರ್ಯ ಮಾಡೋಣ ಬಾಪ್ಪ ಪ್ರಶಾಂತ ಬಾ